ನಮಸ್ತೆ ಮಾಸ್ಟರ್ಸ್, ಡಿಯರ್ ಫ್ರೆಂಡ್ಸ್ ಅಂಡ್ ಡಿಯರ್ ಬೋರ್ಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಅದ್ಭುತವಾದ ಮಂಡಲ ಧ್ಯಾನ ಕಾರ್ಯಕ್ರಮದ 14ನೇ ದಿನಕ್ಕೆ ಸ್ವಾಗತ, ಸುಸ್ವಾಗತ ಮಾಸ್ಟರ್ಸ್. ನಮಸ್ತೆ ಸರ್, ಓವರ್ ಟು ಯು ಸರ್. ನಮಸ್ತೆ ಸರ್. ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ಮಂಡಲ ಧ್ಯಾನದ 2 ವಾರಗಳ ಪೂರ್ಣಗೊಂಡ ಸಮಯ. ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಧ್ಯಾನ ಶುರು ಮಾಡೋಣ ಮಾಸ್ಟರ್ಸ್. ನಾವೆಲ್ಲರೂ ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಳ್ಳೋಣ. ಕೈತ್ರಿ ತೆಗೆದಿಟ್ಟು ಹಾಯಾಗಿ ಕಣ್ಮುಚ್ಚಿ ಕೈ ಬೆರಳು ಒಂದ್ರೊಳಗೊಂದು ಮಾಸ್ಟರ್ಸ್ ದೇಹವನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್, ಸಂಪೂರ್ಣವಾಗಿ. ಯಾವಾಗಪ್ಪ ನಾವು ಹೋಗಿ ಆ ಮಹಾ ಚೈತನ್ಯದೊಂದಿಗೆ ಒಂದಾಗಿ ಧ್ಯಾನಕ್ಕೆ ಕೂತ್ಕೊಳ್ಳೋದು ಅನ್ನುವಂಥ ಭಾವದಲ್ಲಿರೋ ನಿಮಗೆ ನಿರಾನೇರವಾಗಿ ನಾವು ಅಲ್ಲಿಗೆ ತಲುಪ್ತಾ ಇದ್ದೀವಿ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿ ಅವರಿಗೆ ಅತ್ಯಂತ ಇಷ್ಟವಾದ ಸ್ಥಳದಲ್ಲಿ ಮಂಡಲಾಕಾರದಲ್ಲಿ ನಾವೆಲ್ಲರೂ ಸೇರಿ ಜ್ಯೋತಿ ಸ್ವರೂಪದಲ್ಲಿದ್ದು ನಾವು ಧ್ಯಾನ ಸ್ಥಿತಿನಲ್ಲಿದೆ. ಸಹಜವಾದ ಶ್ವಾಸದ ಮೇಲೆ ಗಮನ ಕೊಡ್ತಾ ಇದ್ದೀವಿ. ಸುತ್ತಲಿನ ನಾದವನ್ನ, ಈ ಫಿಸಿಕಲ್ ಬಾಡಿ ಇರುವಂತ ಈ ಸುತ್ತಲಿನ ನಾವು ಆಲಿಸ್ತಾ ಇದ್ದೀವಿ ಮತ್ತು ನಾವು ಅಲ್ಲಿ ಜ್ಯೋತಿ ಸ್ವರೂಪದಲ್ಲಿ ಧ್ಯಾನಿಸ್ತಾರೆ. ಆತ್ಮ ಜ್ಯೋತಿ ಸ್ವರೂಪ. ಮಾಸ್ಟರ್ಸ್, ನಮ್ಮ ಆಸೆ ಒಂದೇ, ಏಕೈಕ ಥಾಟ್. ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿ ಅವರ ಧ್ಯೇಯವನ್ನು ಹೊಂದಿ, ಅವರ ಸಂಕಲ್ಪವನ್ನು ಹೊಂದಿ, ಅವರ ಚೈತನ್ಯ ಶಕ್ತಿಯನ್ನು ಹೊಂದಿ, ಅವರ ಪರಮ ಪ್ರಕಾಶವನ್ನು ಹೊಂದಿ, ಅವರ ಪರಂಜ್ಯೋತಿಯ ಸ್ಥಿತಿಯಲ್ಲಿ ಇದ್ಕೊಂಡು ನಾವು ಭೂಮಿ ಮೇಲೆ ಕಾರ್ಯನಿರ್ವಹಿಸೋದು. ಏಕೈಕ ಥಾಟ್. ಅವರ ಏಕೈಕ ಗುರಿಯೇ ನಮ್ಮ ಗುರಿ. ನೋ ಕನ್ಸೆಷನ್. ಎಲ್ಲ ಜ್ಯೋತಿಗಳ ಪ್ರಕಂಪನ ಸ್ಥಿತಿ ಒಂದೇ ಆಗಿದೆ. ಏಕೆಂದ್ರೆ ಯಾವ ಜ್ಯೋತಿಯು ಬೇರೆ ಆಲೋಚನೆಯನ್ನ ಹೊಂದಿಲ್ಲ, ಬೇರೆ ಪ್ರಕಂಪನ ಸ್ಥಿತಿಯನ್ನ ಹೊಂದಿಲ್ಲ. ನಿಶ್ಶಬ್ದ ಸ್ಥಿತಿ, ಆಂತರಿಕ ಲಯಬದ್ಧತೆಯ ನಾದ. ಪರಂಜ್ಯೋತಿಯ ರೂಪದಲ್ಲಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜರು ನಮ್ಮೆಲ್ಲರ ಮಧ್ಯೆ ವಿರಾಜಮಾನರು, ಎಲ್ಲರನ್ನೂ ಆವರಿಸಿದ್ದಾರೆ. ಈ ಮಹಾನ್ ಘಟನೆ ಆಶ್ಚರ್ಯಚಕಿತರಾಗಿ ಅಂದು ನೋಡ್ತಾ ಇರೋ ದೇವತೆಗಳಲ್ಲಿ
ಈ ಏಕೈಕ ಪರಮ ಗುರಿಯ ಈ ಧ್ಯಾನದಲ್ಲಿ ಅವರೂ ಬಂದು ಸೇರುತ್ತಾರೆ, ನಮ್ಮ ಸುತ್ತಲೂ ಸೇರ್ಕೊಂಡು ಮತ್ತು ಪರಂಜ್ಯೋತಿ ರೂಪದಲ್ಲಿ ಸಮಸ್ತ ಬೆಳಕಿನ ಕಾರ್ಯಕರ್ತರೆಲ್ಲರೂ ಬಂದು ಸೇರು ಮತ್ತು ಬೆಳಕಿನ ಎಲ್ಲರೂ ಪರಂಜ್ಯೋತಿಸ್. ನಾವಿರುವುದು ಅಗ್ರಪಂಕ್ತಿ ಮಂಡಲ ಪರಂಜ್ಯೋತಿ ಸ್ವರೂಪ. ಯಾಕೆ ನಮಗೆ ಈ ಭಾಗ್ಯ ಸಿಕ್ತು ಮಾಸ್ಟರ್ಸ್? ಯಾಕೆಂದ್ರೆ ನಾವೆಲ್ಲರೂ ಸಮಶ್ರುತಿ. ಆ ಸಿಂಕ್ರನೈಸೇಷನ್ ಅನ್ನೋದು ಈ ಬ್ರಹ್ಮಾಂಡದ ದೊಡ್ಡ ಗುಣ ಮಾಸ್ಟರ್ಸ್. ಬ್ರಹ್ಮಾಂಡದ ದೊಡ್ಡ ಗುಣ. ನಾವು ಆ ಏಕೈಕ ಥಾಟ್ ನೊಂದಿಗೆ ಸಿಂಕ್ರನೈಸ್
आत्मविद्या जय जय हो ब्रह्म विद्या जय जय हो आत्मविद्या जय जय हो ब्रह्म विद्या जय जय हो आत्मविद्या जय जय हो ब्रह्म विद्या जय जय हो आत्मविद्या जय जय हो ब्रह्म विद्या जय जय हो आनंद विद्या जय जय हो आरोग्य विद्या जय जय हो आनंद विद्या जय जय हो आरोग्य विद्या जय जय हो निर्वाण विद्या जय जय हो भाग्य विद्या जय जय हो आनंद विद्या जय जय हो आरोग्य विद्या जय जय हो आनंद विद्या जय जय हो आरोग्य विद्या जय जय हो निर्वाण विद्या जय जय हो भाग्य विद्या जय जय हो श्वास विद्या जय जय हो फिर श्वास विद्या जय जय हो ज्ञान विद्या जय जय हो दिव्य ज्ञान विद्या जय जय हो जय हो जय हो जय हो जय हो संकल्प शक्ति जय जय हो इच्छा शक्ति जय जय हो संकल्प शक्ति जय जय हो इच्छा शक्ति जय जय हो संकल्प शक्ति जय जय हो इच्छा शक्ति जय जय हो संकल्प शक्ति जय जय हो इच्छा शक्ति जय जय हो ज्ञान शक्ति जय जय हो कर्म शक्ति जय जय हो ज्ञान शक्ति जय जय हो कर्म शक्ति जय जय हो स्वाध्याय शक्ति जय जय हो ध्यान शक्ति जय जय हो ज्ञान शक्ति जय जय हो कर्म शक्ति जय जय हो ज्ञान शक्ति जय जय हो कर्म शक्ति जय जय हो स्वाध्याय शक्ति जय जय हो ध्यान शक्ति जय जय हो प्राण शक्ति जय जय हो दिव्य प्राण शक्ति जय जय हो पिरामिड शक्ति जय जय हो दिव्य पिरामिड शक्ति जय जय हो जय हो जय हो जय हो जय हो
सत्य अहिंसा जय जय हो, शौच संतोष जय जय हो, सत्य अहिंसा जय जय हो, शौच संतोष जय जय हो, सत्य अहिंसा जय जय हो, शौच संतोष जय जय हो, सत्य अहिंसा जय जय हो, शौच संतोष जय जय हो, श्रद्धा दीक्षा जय जय हो, बुद्धि प्रज्ञा जय जय हो, श्रद्धा दीक्षा जय जय हो, बुद्धि प्रज्ञा जय जय हो, श्रद्धा दीक्षा जय जय हो, बुद्धि प्रज्ञा जय जय हो, श्रद्धा दीक्षा जय जय हो, बुद्धि प्रज्ञा जय जय हो, श्रद्धा दीक्षा जय जय हो, बुद्धि प्रज्ञा जय जय हो, मैत्री करुणा जय जय हो, दिव्य मैत्री करुणा जय जय हो, समता शांति जय जय हो, दिव्य समता शांति जय जय हो, जय हो जय हो जय हो जय हो। आज्ञा चक्र जय जय हो, सहस्रार जय जय हो, आज्ञा चक्र जय जय हो, सहस्रार जय जय हो, आज्ञा चक्र जय जय हो, सहस्रार जय जय हो, आज्ञा चक्र जय जय हो, सहस्रार जय जय हो, तपोलोक जय जय हो, सत्यलोक जय जय हो, तपोलोक जय जय हो, सत्यलोक जय जय हो, ज्ञानलोक जय जय हो, सत्यलोक जय जय हो, तपोलोक जय जय हो, सत्यलोक जय जय हो, तपोलोक जय जय हो, सत्यलोक जय जय हो, ज्ञानलोक जय जय हो, सत्यलोक जय जय हो, ज्ञान विश्व जय जय हो, दिव्य ज्ञान विश्व जय जय हो, ज्ञान भारत जय जय हो, दिव्य ज्ञान भारत जय जय हो, जय हो जय हो जय हो जय हो।
वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो येसु मोहम्मद जय जय हो लावो सुचुवांसु जय जय हो येसु मोहम्मद जय जय हो लावो सुचुवांसु जय जय हो येसु मोहम्मद जय जय हो लाओ सुचुवांस जय जय हो येसु मोहम्मद जय जय हो लाओ सुचुवांस जय जय हो मालप मिलार प जय जय हो कबीर नानक जय जय हो ब्लवेट्स्की बिसेंट जय जय हो युक्तेश्वर लाहिर जय जय हो ओशो रंपा जय जय हो दिय ओशो रंपा जय जय हो ओशो रंपा जय जय हो दिय ओशो रंपा जय जय हो ओशो रामपा जय जय हो दिव्य ओशो रामपा जय जय हो ओशो रामपा जय जय हो दिव्य ओशो रामपा जय 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 हो जय जय हो जय जय हो जय हो जय हो जय हो जय जय हो ಕೊನೆಯ 1 ನಿಮಿಷ ಮಾಸ್ಟರ್ಸ್. ಮೂವತ್ತು ಸೆಕೆಂಡುಗಳು. ಹತ್ತು ಸೆಕೆಂಡುಗಳು. 5, 4, 3, 2, 1, 0. ನಿಮ್ಮ ಕೈಗಳನ್ನ ಅನ್ಲಾಕ್ ಮಾಡಿ ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ ಮಾಸ್ಟರ್ಸ್ 5 ಸೆಕೆಂಡ್ಗಳವರೆಗೆ. 5, 4, 3, 2, 1, 0. ಕೈಗಳನ್ನು ತೆಗೆಯುತ್ತಾ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಬಿಡಿ ಮಾಸ್ಟರ್ಸ್. ಅದ್ಭುತವಾದಂತಹ ಬೆಳಗಿನ ಧ್ಯಾನಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮಾಸ್ಟರ್ಸ್. ಓವರ್ ಟು ಯು ಸರ್. ಮಾಸ್ಟರ್ಸ್ ಎಲ್ಲರಿಗೂ ಅಭಿನಂದನೆಗಳು ಮತ್ತು ಕೃತಜ್ಞತೆ. ಎಸ್ ಮಾಸ್ಟರ್ಸ್, ಈ 2 ವಾರದಲ್ಲಿ ನಮ್ಮನ್ನ ನಾವು ಸ್ವಲ್ಪ ಗಮನಿಸಿಕೊಳ್ಳೋಣ. ಸುಮ್ಮನೆ ಕೇಳ್ತಾ ಹೋಗ್ತೇನೆ, ಅದನ್ನ ನಿಮಗ್ ನೀವೇ ಕೇಳ್ತಾ ಹೋಗಿ, ನಿಮಗ್ ನೀವೇ ಆನ್ಸರ್ ಮಾಡಿ. ಈ 2 ದಿನ ನೀವು ಬೆಳಿಗ್ಗೆ ಧ್ಯಾನ ಮಾಡ್ತಿದ್ರಿ, ಆದ್ರೆ ಈ 2 ವಾರದಲ್ಲಿ ನಿಮ್ಮ ದೇಹ ಕೂಡ ಶ್ರುತಿಗೊಂಡಿದೆ ಅಂತ ಅನಿಸ್ತಾ ಇದೆಯಾ? ಒಂದೊಂದು ಅಕ್ಷರ ಟೈಪ್. ಸರ್, 2 ವಾರದಲ್ಲಿ ದೇಹಕ್ಕೆ ಒಂದು ಹದ ಬಂದಂಗಾಗಿದೆ. ದೇಹ ನನ್ನ ಮಾತು ಕೇಳ್ತಾ ಇದೆ ಈಗ ಅಂತ ಒಂದು ಸ್ಥಿತಿಯ ಅನುಭವ ಆಗಿದೆ. ಎಸ್, ಎಸ್. ಮುಂದಿನ ಪ್ರಶ್ನೆ ಕೇಳೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಸ್ವಲ್ಪ ಗಮನಿಸಿಕೊಳ್ಳಿ. ಎಸ್, ಎಸ್ ಮಾಸ್ಟರ್. ಓಕೆ, ಸ್ವಲ್ಪ ಗಮನಿಸಿಕೊಳ್ಳಿ. ನಿಮ್ಮ ಮಾತಿನ ಮೇಲೆ ಒಂದು ಹಿಡಿತ, ಒಂದು ಬಿಗಿತ, ಒಂದು ಕಂಟ್ರೋಲ್ ಮೊದಲಿನಕ್ಕಿಂತ ಈಗಿನ ಸ್ಥಿತಿ. ಧ್ವನಿಯ ಏರಿಸಿ ಚೀರಾಡೋದು ಹೋಗಿ ಆ ಹಿಡಿತದಿಂದ
ಎಷ್ಟು ಬೇಕೋ ಅಷ್ಟೇ ಬಿಗಿತದಿಂದ ಆ ಮಾತನ್ನ ಅಲ್ಲಿಗೆ ಮುಗಿಸಿ ಕಟ್ ಆಫ್. ಎಸ್, ಮತ್ತೆ ಅದರೊಂದಿಗೆ ಎಳ್ಳಷ್ಟು ಅಟ್ಯಾಚ್ ಇಲ್ಲದೆ ಇರೋದು. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. ಎಸ್ ಮಾಸ್ಟರ್ಸ್, ಎಸ್. ನೆಕ್ಸ್ಟ್ ನೋಡ್ಕೊಳ್ಳಿ ಮಾಸ್ಟರ್ಸ್. ಎಸ್ ಎಸ್ ಎಸ್. ಅಲ್ಲಿ ನೋಡಿದ್ರೆ ಹೆಚ್ಚಿಗೆ ಮಾತಾಡೋದು ನಮಗೆ ಅಪೇಕ್ಷೆನೂ ಅನ್ಸೋದಿಲ್ಲ. ಮಾತಾಡಿದ್ರು ಅತ್ಯಂತ ಹದವಾಗಿ, ಕರೆಕ್ಟ್ ಆಗಿ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ನಯವಾಗಿ ಅದನ್ನ ಮಾತಾಡಿ ಅಲ್ಲಿಂದ ಕಳ್ಸ್ಕೊಂಡು ಮೊದಲು ಅದನ್ನ ಪ್ರೂವ್ ಮಾಡೋದಕ್ಕೆ ಹೋಗ್ತೀವಿ. ಓಕೆ, ಈಗ ನಿಮ್ಮ ಫೀಲಿಂಗ್ಸ್ ಅಲ್ಲೂ ಕೂಡ ಅಷ್ಟು ಅಲ್ಲೋಲ ಕಲ್ಲೋಲ ಸ್ಥಿತಿ, ಆ ಅಟ್ಯಾಚ್ಮೆಂಟ್ ನಿಂದ ಸ್ವಲ್ಪ ಡಿಟ್ಯಾಚ್ ಶಕ್ತಿ ಫೀಲ್ ಆಗ್ತಾ ಇದೆ ಮೊದಲಿನಕ್ಕಿಂತ. ಎಸ್ ಎಸ್, ಕೇವಲ 2 ವಾರಗಳಲ್ಲಿ. ಇದು ಏನ್ ಗೊತ್ತಾ ಮಾಸ್ಟರ್ಸ್, ನಿಮ್ಮ ದೇಹದ ಒಂದು ಹಿಡಿತ, ದೇಹ ನಿಮ್ಮ ಮಾತು ಕೇಳ್ತಾ ಇದೆ ಅನ್ನೋ ಒಂದು ಫೀಲಿಂಗ್, ಮಾತಿನ ಮೇಲೆ ಒಂದು ಹಿಡಿತ, ಒಂದು ಬಿಗಿತ, ಫೀಲಿಂಗ್ ಅಲ್ಲಿ ಕೂಡ ಒಂದು ಹಿಡಿತ. ಇದೆಲ್ಲ ಏನ್ ಗೊತ್ತಾ ಮಾಸ್ಟರ್ಸ್, ನೀವು ಒಂದು ಎಸ್ ಎಸ್ ಡಾಕ್ಟರ್, ನೀವು ಆ ಪರಮ ಶಕ್ತಿಯೊಂದಿಗೆ, ಪರಮ ಚೈತನ್ಯದೊಂದಿಗೆ, ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಸಮಶ್ರುತಿಗೊಳ್ತಾ ಇದ್ರಲ್ಲ, ಆ ಸಮಶ್ರುತಿಗೊಳ್ತಾ ಇರುವ ರಿಸಲ್ಟ್ ಇದು. ನೀವು ಈ ಮಟ್ಟಕ್ಕೆ ಸಮಶ್ರುತಿಗೊಳ್ಳಲ್ಪಟ್ಟಿದ್ದೀರಿ ಅಂತ. ಈಗ ಹೇಳಿ ಮಾಸ್ಟರ್ಸ್, ಯಾರು ಯಾರನ್ನ ಅಭಿನಂದಿಸಬೇಕು, ಅಭಿನಂದಿಸಿಕೊಳ್ಳಬೇಕು? ಅಕ್ಷರಶಃ ಕೃತಜ್ಞತೆ ತುಂಬಿ ಬರ್ತಾ ಇದೆ. ಕೇವಲ 2 ವಾರದಲ್ಲಿ ಇಷ್ಟೊಂದು ಅದ್ಭುತ ಪರಿಣಾಮ ಕಂಡ್ವಿ. ಕೇವಲ 2 ವಾರ ಬರ್ತಿದ್ವಿ, ಇಲ್ಲಿವರೆಗೂ ಒಂದು ಸ್ಪೀಡಲ್ಲಿ ಇದ್ವಿ. ಎಸ್, ನಾವು ನಮ್ಮನ್ನೇ ಅಭಿನಂದಿಸಿಕೊಳ್ಳಬೇಕು. ಇದಕ್ಕೆ ನೀವು ರೆಡಿ ಆದ್ರೆ ದಿನ 4, 4:15, 5, 5:30 ಬಂದು ಜಾಯ್ನ್ ಆಗ. ಈಗ ಏನಿಲ್ಲ, ಫಸ್ಟ್ 4 ಗಂಟೆ ಒಳಗೆ ಬಂದು ಜಾಯ್ನ್ ಆಗೋಣ ಅಂತ ಒಂದು ಡಿಸಿಷನ್ ತಗೊಂಡ್ರಲ್ಲ, ಒಂದು ಸಿಂಗಲ್ ಥಾಟ್ ಅದನ್ನ ಮ್ಯಾನಿಫೆಸ್ಟ್ ಮಾಡಿದ್ರು. ಇಲ್ಲ, ನಾನು 4 ಗಂಟೆಗೆ ಕೂತ್ಕೋಬೇಕು ಅಂತ. ಆ ಒಂದು ಥಾಟ್ ಇಫೆಕ್ಟ್ ಇಷ್ಟೆಲ್ಲ ಮಾಸ್ಟರ್ಸ್. ಆ ಥಾಟ್ ಅನ್ನ, ಒಂದೇ ಒಂದು ಥಾಟ್ ಅನ್ನ ನೀವು ಇಂಪ್ಲಿಮೆಂಟ್ ಮಾಡ್ಕೊಂಡ್ರಲ್ಲ, ಅದರ ಇಫೆಕ್ಟ್ ಎಷ್ಟು ಪವರ್, ಎಷ್ಟು ಪವರ್. ಈಗ ನಾವೆಲ್ಲ ಹೆಂಗಾಗಿದ್ದೀವಿ ಗೊತ್ತಾ ಮಾಸ್ಟರ್ಸ್, ಆ ಟಾರ್ಚ್ ಇರುತ್ತೆ, ಬೆಳಕೆಲ್ಲ ಹೀಗೆ ಹರಡಿ ಹರಡಿ ಹೋಗುತ್ತೆ. ಈಗ ಸ್ವಲ್ಪ ಇನ್ನೂ ಒಳ್ಳೆ ಟಾರ್ಚ್ ಬಂದು ಹೆಚ್ಚು ಫೋಕಸ್ ಆಗಿರುತ್ತೆ. ಅದರ ಲೇಸರ್ ಬೀಮ್ ಇರುತ್ತೆ, ಒಂದೇ ರೇಖೆಯಲ್ಲಿ ಇನ್ನೂ ಪವರ್ಫುಲ್ ಆಗಿರುತ್ತೆ. ನೀವು ನೋಡಿದ್ರಿ, ಕೇವಲ ಆ
ಬೆಳಕಿನ ಕಿರಣಗಳಿಂದಲೇ ಅದನ್ನೇ ಗನ್ ರೀತಿ ಉಪಯೋಗಿಸಿ ಕೇವಲ ಆ ಕಿರಣಗಳಿಂದಲೇ ಲೇಸರ್ ಬೀಮ್ ನಿಂದಲೇ ಹೊಡಿತಾರೆ. ಲೇಸರ್ ಬೀಮ್ ನಿಂದ ಆ ಬೆಳಕಿನ ಕಿರಣದಿಂದ ಏನ್ ಬೇಕಾದ್ರೂ ಕಟ್ ಮಾಡ್ತಾರೆ. ಬಂಡೆಯನ್ನ ಹಿಡ್ಕೊಂಡು ಏನೆಲ್ಲ ಮೆಟಲ್ ವರೆಗೂ. ಅಂದ್ರೆ ಒಂದು ಬೆಳಕು ಒಂದ್ ಕಡೆ ಅಷ್ಟು ಫೋಕಸ್ ಆದ್ರೆ, ಈಗ ನಾವು ಸಣ್ಣವರಿದ್ದಾಗ ಆಟ ಆಡ್ತಾ ಇದ್ವಲ್ಲ, ಆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ತಗೊಂಡು ಬಿಸಿಲಿಗೆ ಹಿಡ್ಕೊಂಡು ಕಾಗದ ಸುಡ್ತಿದ್ವಿ. ಕಿರಣಗಳನ್ನೆಲ್ಲ ಒಂದ್ ಕಡೆ ತಂದು ಫೋಕಸ್ ಮಾಡಿ ಅದರ ಆಟ ನೋಡ್ತಿದ್ವಿ. ಈಗ ನಮ್ಮ ಆಲೋಚನೆಯ ಕಿರಣಗಳು ಅತ್ತಿತ್ತ ಹರಿದು ಹಂಚಿ ಹೋಗದೆ ಒಂದು ಕಡೆ ಫೋಕಸ್ ಆಗ್ತಾ ಇವೆ. ಅದರ ಪರಿಣಾಮವೇ ದೇಹ ನಿಮ್ಮ ಮಾತನ್ನ ಕೇಳ್ತಾ ಇರೋದು. ಮಾತಿನಲ್ಲಿ ಒಂದು ಹಿಡಿತ, ಒಂದು ಬಿಗಿತ ಬಂದಿರೋ, ಆಲೋಚನೆಗಳ ಅಲ್ಲೋಲ ಕಲ್ಲೋಲ ಇಲ್ಲದೆ, ಯಾವುದೇ ಸಂಗತಿಗಳೊಂದಿಗೂ ಅಂಟಿಕೊಳ್ಳದೆ ಒಂದು ನಿರ್ಲಿಪ್ತ ಸ್ಥಿತಿಯಿಂದ, ಜೊತೆಗೆ ಒಂದು ಆನಂದ ಸ್ಥಿತಿಯಿಂದ. ನಿರ್ಲಿಪ್ತ ಅಂದ್ರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತಲ್ಲ, ಜೊತೆಗೆ ಒಂದು ಆನಂದ ಸ್ಥಿತಿಯಿಂದ ಇರುವಂತಹ ಒಂದು ಒಂದು ನಮ್ಮ ಆ ಸ್ಥಾಯಿ, ನಮ್ಮ ಸ್ಥಿತಿ ರೂಪ. ಕುಂಬಾರ ಸಾಮಾನ್ಯವಾಗಿ ಇರುವಂತಹ ಮಣ್ಣನ್ನ, ಹರಳು ಕಲ್ಲುಗಳನ್ನ ತೆಗೆದು ತುಳಿದು 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 ಒಂದು ಹದ ಮಾಡಿದ. ಅದೇ ಮಣ್ಣೆ ಮಡಿಕೆಯ ಮಣ್ಣಿಗೂ ಹೊರಗಡೆ ಇರೋ ಮಣ್ಣಿಗೂ ಏನು ವ್ಯತ್ಯಾಸ ಇಲ್ಲ. ಆದ್ರೆ ಅದಷ್ಟು ಹದಗೊಂಡಿದೆ, ಇದು ಹದಗೊಂಡಿದೆ. ಅದು ಹದಗೊಳ್ಳುವವರ ಕೈಯಲ್ಲಿ ಸಿಕ್ಕಿದೆ ಮತ್ತು ಎಳ್ಳಷ್ಟು ಪ್ರತಿರೋಧ ಇಲ್ಲದೆ ಆತ ಏನು ಪ್ರಕ್ರಿಯೆ ಮಾಡ್ತಾನೋ ಅದಕ್ಕೆ ಸುಮ್ಮನೆ ಎಕ್ಸೆಪ್ಟೆನ್ಸ್ ಸ್ಥಿತಿಯಲ್ಲಿ. ಈ ಸ್ಥಿತಿ ಬಂದಿದೆ. ಒಂದು ಮೂಕಮಾಟಿ ಅಂತ ಒಂದು ಕಾವ್ಯ ಇದೆ. ಮೂಕ ಮಣ್ಣು ಅಂತ ಕನ್ನಡದಲ್ಲಿ ಹೇಳ್ಬೋದು. ಆ ಇಡೀ ಕಾವ್ಯ ಏನಿಲ್ಲ, ಅದರಲ್ಲಿ ಮುಖ್ಯ ಪಾತ್ರ ಮಣ್ಣು. ಕುಂಬಾರ ತಂದು ಮಣ್ಣನ್ನ ಹದಗೊಳಿಸಿ, ಕಲ್ಲು ಮಣ್ಣುಗಳನ್ನ ಬೇರ್ಪಡಿಸಿ, ತುಳಿದು ಅದನ್ನ ಮಡಿಕೆ ಮಾಡಿ, ನುಣ್ಣಗೊಳಿಸಿ ಮಡಿಕೆ ಮಾಡಿ, ಬಿಸಿಲಿಗಿಟ್ಟು ಅದನ್ನ ಆ ಒಳಗಿನ ಅದರ ಆರ್ದ್ರತೆಯನ್ನ, ಆ ಹಸಿಯನ್ನ, ತೇವವನ್ನು, ಎಲ್ಲಾ ತೇವಾಂಶವನ್ನ ತೆಗೆದು ಒಣಗಿಸಿ ಅಗ್ನಿಗೆ ಹಾಕಿ ಅದನ್ನ ಹದವಾಗಿ ಅದನ್ನ ಸುಟ್ಟು ಅಡಿಕೆಗಳನ್ನ ಹೊರಗೆ ತೆಗೆದು ಆತ ಮಾರಾಟ ಮಾಡ್ತಾನೆ. ಮಾರಾಟ ಮಾಡಿದ್ಮೇಲೆ ಒಬ್ರು ಬಂದು, ಕೋಟ್ಯಾಧೀಶ ಧನಿಕ ಬಂದು ಆ ಮಡಿಕೆಯನ್ನ ಕೊಂಡ್ಕೊಂಡು ಮನೆಯಲ್ಲಿ ತಗೊಂಡು ಹೋಗಿ ಇಡ್ತಾನೆ. ಆ ಬಂಗಾರ ಬೆಳ್ಳಿಯ ಪಾತ್ರೆಗಳಿಗೆ, ಮಡಿಕೆಗಳಿಗೆ ಹೊಟ್ಟೆ ಕಿಚ್ಚು. ಏನಿದು, ನಾನು ಬೆಳ್ಳಿ, ನಾನು ಬಂಗಾರ, ನಾವು ತಲೆ ತಲಾಂತರದಿಂದ ಎಲ್ಲಾ ಮನೆತನಗಳಲ್ಲಿ ಗೌರವವನ್ನು ತಗೊಂಡು ಬಂದಂತವ್ರು, ಇದೇನು ತುಚ್ಛ ಮಣ್ಣು, ಕಾಲ ಕೆಳಗೆ ಧೂಳಿನ ಸ್ಥಿತಿಯಲ್ಲಿ ಇರುವಂತ ಮಣ್ಣಿದು ಬಂದು ನಮ್ ತಲೆ ಮೇಲೆ ಕೂತ್ಕೊಳ್ತಾ ಇದೆ ಅಂತ ಅವಕ್ಕೆಲ್ಲ ಹೊಟ್ಟೆ ಕಿಚ್ಚು ಪಾತ್ರೆಗಳಿಗೆ ಒಂದು ಪೂಜೆಯ ಕಾರ್ಯ ಬರುತ್ತೆ. ಒಬ್ಬ ಮುನಿಗಳು ಬರ್ತಾರೆ. ಬಂಗಾರ ಬೆಳ್ಳಿಯ ಎಲ್ಲಾ ಪಾತ್ರೆಗಳನ್ನ ಬಿಟ್ಟು ಆ ಮಣ್ಣಿನ ಮಡಿಕೆಯನ್ನ ತಗೊಂಡು ಕುಂಭ ಮಾಡಿಕೊಂಡು ಆ ಮುನಿಗಳನ್ನ ಎದುರ್ಕೊಂಡು
ಅವರಿಗೆ ಆಹಾರ, ಬಂಗಾರ ಬೆಳ್ಳಿ ಪಾತ್ರೆಗಳಿಗೆಲ್ಲ ಕೋಪ. ಇಲ್ಲಿವರೆಗೆ ನಮ್ಮದೇ ಗೌರವ ಇತ್ತು, ಈಗ ನಮ್ ಗೌರವ ಎಲ್ಲ ಹೋಗಿ ಇದಕ್ಕೆ ಅಗ್ರ ತಾಂಬೂಲ ಸಿಗ್ತಾ ಇದೆ. ಆ ಸಮರ್ಪಿತಗೊಂಡ ಮಣ್ಣು ಹೇಗೆ ಅತ್ಯಂತ ಪವಿತ್ರ ಸ್ಥಾನವನ್ನು ತಲುಪಿತು ಅಂತ ಕಾವ್ಯದ ಸಂದೇಶ. ಕಾಲಡಿ ಧೂಳಾಗಿ, ಕಾಲಡಿ ಯಾವುದಕ್ಕೂ ಬೆಲೆ ಇಲ್ಲದೆ ಇರ್ತಾ ಇರುವಂತ ಮಣ್ಣು, ಧೂಳು ಹತ್ತಿದ್ರೆ ಕಾಲ್ ತೊಳ್ಕೊಂಡು ಬರುವಂತ ಸ್ಥಿತಿ ಇದ್ದಂತ ಮಣ್ಣು ಹೇಗೆ ಮಹಾನ್ ಧನಿಕ ತನ್ನ ತಲೆ ಮೇಲೆ ಇಟ್ಕೊಂಡು ಮುನಿಗಳನ್ನ ಎದುರುಗೊಂಡು ಅದಕ್ಕೆ ಅವರಿಗೆ ಪಾದ ಪ್ರಕ್ಷಾಲನೆ, ಅವರಿಗೆ ಆಹಾರ, ಆ ಅಗ್ರ ತಾಂಬೂಲವನ್ನ ಸ್ವೀಕರಿಸಿದ ಒಂದು ಅದ್ಭುತವಾದ ಕಾವ್ಯ. ಬಹಳಷ್ಟು ರೂಪಕಗಳೊಂದಿಗೆ ಬರೆದಂತಹ ಅದ್ಭುತವಾದ ಕಾವ್ಯ. ಕೇವಲ ಇಷ್ಟು ಕಥೆಯೇ ಒಂದು 400 ಪುಟ ಇದೆ, ಅಷ್ಟು ಚೆನ್ನಾಗಿ ಕಾವ್ಯ. ಈ ಕಾವ್ಯದ ಒಟ್ಟಾರೆ ಸಂದೇಶ ಏನು ಮಾಸ್ಟರ್ಸ್? ಪದದಲಿತ ಧೂಳು ಕಾಲ ಕೆಳಗೆ ಸಿಕ್ಕು ನಮ್ಮಿಂದ ದಲನಗಳು ಅಂದ್ರೆ ತುಳಿಯಲ್ಪಟ್ಟ, ನಮ್ಮ ಕಾಲಿನಿಂದ ತುಳಿಯಲ್ಪಟ್ಟ ತುಚ್ಛ ಧೂಳು, ಆ ಧೂಳು ಅದು ಶಿರೋನ್ನತ ಉಚ್ಚ ಸ್ಥಿತಿಯ ತಲುಪಿದ ಗತಿ, ಅದರ ವರ್ಣನೆ ಈ ಕಾವ್ಯ. ಅರ್ಥ ಆಯ್ತು ಅನ್ಕೊಂತೀನಿ. ಅಂದ್ರೆ ಏನೂ ಇಲ್ಲ ಅನ್ನುವಂತ ಸ್ಥಿತಿಯ ಒಂದು ವಸ್ತು ಎಲ್ಲಕ್ಕಿಂತ ಅದೇ ಶ್ರೇಷ್ಠ ಅನ್ನುವ ಸ್ಥಿತಿಗೆ ಬಂದು ತಲುಪಿತು ಅಂತ ಕಾವ್ಯ. ಇಷ್ಟು ಸಿಂಪಲ್ ವಾಕ್ಯದಲ್ಲಿ ತಿಳ್ಕೊಳ್ಳಿ. ಈ ನಮ್ಮನ್ನ ನಾವು ಈ ಅತ್ಯುನ್ನತ ಸ್ಥಿತಿಗೆ ಹದಗೊಳಿಸಿಕೊಂಡರೆ, ನಮ್ಮೊಳಗಿನ ಕಲ್ಲು ಮಣ್ಣುಗಳನ್ನ ತೆಗೆಯೋದಕ್ಕೆ ಅನುಕೂಲ ಮಾಡಿದ್ರೆ, ತೆಗೆಯೋನು ತೆಗಿತಿರ್ತಾನೆ ಅವನು ಕುಂಬಾರ, ನಾವು ಅಲೋ ಮಾಡೋದಷ್ಟೇ, ತೆಗಿಲಿಕ್ಕೆ ಬಿಟ್ಟು. ಅದು ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ತೆಗೆಯುವಾಗ ಕಲ್ಲು ಮಣ್ಣು ಕುಂಬಾರನ ಜೊತೆಗೆ ಜಗಳ ತೆಗಿತಾನೆ. ನಾವು ತಲಾಂತರದಿಂದ ಯುಗ ಯುಗಗಳಿಂದ ನಾವು ಕಲ್ಲು ಮಣ್ಣು ಎಲ್ಲ ಜೊತೆಯಾಗಿದ್ದೀವಿ, ನೀನು ನಮ್ಮನ್ನ ಬೇರೆ ಮಾಡ್ತಾ ಇದೀಯ ಅಂತ ಅವರು ಆ ಕಲ್ಲು ಮಣ್ಣು ಹರಳುಗಳು ಕುಂಬಾರನ ಜೊತೆ ಜಗಳ ಮಾಡ್ತಾರೆ. ಕುಂಬಾರ ನಯವಾಗಿ ಮಾತು ಹೇಳ್ತಾ, ನೀವು ಹೋದ್ರೇನೆ ಇದು ಮಡಿಕೆ ಆಗೋದು. ಆ ಕಲ್ಲು ಮಣ್ಣು ಹರಳುಗಳಿಗೆ ರಾಗ ದ್ವೇಷಗಳು ಅಂತ ಒಂದು ಅದಕ್ಕೆ ಅರ್ಥ. ಅವನ್ನೆಲ್ಲ ತೆಗೆದ್ರೇನೆ ಇದು ಒಂದು ಮಡಿಕೆ ಆಗುತ್ತೆ. ಹಾಗೆ ನಮ್ಮಲ್ಲಿ ಎಲ್ಲ ಅಶುದ್ಧತೆಯನ್ನ ತೆಗೆದ್ರೆ ನಾವು ಪ್ಯೂರಿಫೈ ಆಗ್ತೀವಿ, ನಾವೊಂದು ಮಡಿಕೆ ರೂಪುಗೊಳ್ತೀವಿ. ಈಗ ನಾವು ರೂಪುಗೊಳ್ತಾ ಇದ್ದೀವಿ. ಈ 15 ದಿನದಲ್ಲಿ ನಮಗೆ ಅನುಭವಕ್ಕೆ ಬರ್ತಾ ಇದೆ, ನಾವು ಹದವಾದ ಮಣ್ಣಾಗಿದ್ದೀವಲ್ಲ. ನೋಡೋಣ, ಇನ್ನು ಮಡಿಕೆಯ ಪ್ರಕ್ರಿಯೆ ಇದೆ, ಹಾಗೆ ಮುಂದೆ ಹೋಗೋಣ. ಆದ್ರೆ ನಮ್ಮಲ್ಲಿಯ ಕಲ್ಲು ಮಣ್ಣು ಹರಳುಗಳನ್ನ ತೆಗೆದಾಗ ನಾವು ಕೋಪಗೊಳ್ಬಾರ್ದು. ಏನಿವರು ನಮ್ಗೆ ಹಿಂಗೆ ಮಾತಾಡ್ತಾರೆ, ಹಂಗೆ ಮಾತಾಡ್ತಾರೆ, ಇದು ಮಾಡ್ತಾರೆ. ಸ್ವಲ್ಪ ಪ್ರಕ್ರಿಯೆಗೆ ಒಳಪಡಿ, ರೆಡಿ ಇರ್ಬೇಕು ನಾವು. ಆ ಕಲ್ಲು ಮಣ್ಣು ಹರಳುಗಳನ್ನು ಬೇರ್ಪಡಿಸಿಕೊಳ್ಳೋದು, ನಾವು ಅವುಗಳನ್ನೇ ಪ್ರೀತಿ ಮಾಡಿದರೆ ತೆಗೆಯೋರು ತೆಗೆಯಲಿಕ್ಕೆ ಆಗೋದಿಲ್ಲ. ಈ ರೀತಿ ಮಾಸ್ಟರ್ಸ್ ನಮ್ಮನ್ನ ನಾವು ಆ ಅದ್ಭುತ ಸ್ಥಿತಿಗೆ ಸಮಶ್ರುತಿಗೊಳಿಸಿಕೊಳ್ಳುತ್ತಾ ಇದ್ದೇವೆ. ನೆನೆಸಿದ್ರೇನೆ ಹೇಳುವ ರೋಮಾಂಚನ ಆಗುತ್ತೆ ಮಾಸ್ಟರ್ಸ್. ನಮಗೇನೂ ಬೇಕಾಗಿಲ್ಲ, ನಮಗೆ ಯಾವುದೇ ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿಲ್ಲ.
ಆ ಚೈತನ್ಯ ಶಕ್ತಿಯನ್ನ ನಮ್ಮೊಳಗೆ ಅದನ್ನ ಧಾರೆ ಎರೆದು ಕೊಡ್ತಾರಲ್ಲ, ಹಾಗೆ ನಾವು ಪಡ್ಕೊಳ್ಬೇಕು. ನಾವು ವಾಕಿನ ಸ್ಥಿತಿಯನ್ನ ಹೊಂದಬೇಕು, ಆ ಚೈತನ್ಯ ಸ್ಥಿತಿಯನ್ನೇ ವಾಕಿನಾಗಿ ಪಡ್ಕೋಬೇಕು ಅನ್ನುವಂತ ಒಂದು ಅದ್ಭುತವಾದ ಒಂದು ಛಲ ಇದೆ. ಆ ಛಲವೇ ನಿಮ್ಮನ್ನು ಈ ಸ್ಥಿತಿಗೆ ತಂದಿದೆ. ಈ ಸ್ಥಿತಿ ನೋಡಿ, ಎಷ್ಟು ಅದ್ಭುತವಾದ ಸ್ಥಿತಿಗೆ ನಿಮ್ಮನ್ನ ನೀವು ಸಮಶ್ಚರಿತಗೊಳಿಸಿಕೊಳ್ಳುತ್ತಾ ಇದ್ದೀರಿ. ಇದೇ ರೇಂಜ್ ದಿನ ಕಾಪಾಡ್ಕೊಂಡು ಹೋದ್ರೆ ಯಾವ ಮಟ್ಟದ ಮಹಾನ್ ವಜ್ರವಾಗಿ ನೀವು ರೂಪುಗೊಳ್ಳಲ್ಪಡುತ್ತೀರಿ ಎಂಬುದನ್ನ ಊಹಿಸಿ ನೋಡಿ. ನೀವು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರೇ ಆಗಿರ್ತೀರಿ. ಅದಕ್ಕಿಂತ ಕಡಿಮೆ ಇಲ್ಲ. ಎಂತ ಅಹೋಭಾಗ್ಯ ನೋಡಿ ಮಾಸ್ಟರ್ಸ್, ಎಂತ ಸೌಭಾಗ್ಯ. ನಿಮ್ಮೆಲ್ಲರಿಗೂ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು, ಎಷ್ಟು ಗೌರವ ನಮನಗಳನ್ನ ಸಲ್ಲಿಸಿದ್ರು ಸಾಲದು. ಈ ಸ್ಕೂಲ್ಗೆ ಅಡ್ಮಿಷನ್ ತಗೊಂಡು ಬಂದು ಕೂತ್ಕೊಳ್ಳೋದಕ್ಕೆ ರೆಡಿ ಆದ್ರಲ್ಲ, ದಟ್ ಈಸ್ ಯುವರ್ ಸ್ಪೆಷಲ್ ಕ್ವಾಲಿಟಿ. ದಟ್ ಈಸ್ ಯುವರ್ ಸ್ಪೆಷಲ್. ಏನೆಲ್ಲ ಆಕರ್ಷಣೆಯ ಕೋರ್ಸ್ಗಳಿವೆ, ಆದ್ರೆ ಆ ಎಲ್ಲಾ ಆಕರ್ಷಣೆಗಳಿಂದ ಮುಕ್ತಾಗಿ ಈ ಬ್ಲಾಕ್ ಅಂಡ್ ವೈಟ್ ಪಿಕ್ಚರ್ಗೆ ಬಂದ ಒಂದು ಸಲ ಫೈನಲ್. ಅದಕ್ಕೆ ನಿಮಗೆ ಅಭಿನಂದನೆ ಸಲ್ಲಿಸಬೇಕು, ನಿಮಗೆ ಕೃತಜ್ಞತೆ ಹೇಳಬೇಕು. ಎಸ್ ಮಾಸ್ಟರ್ಸ್. ಉಮೇಶ್ ಸರ್ ಮಾತಾಡ್ತೀರಾ? ಇದೇ ಫ್ರೀಕ್ವೆನ್ಸಿಯನ್ನ ಕಾಪಾಡು. ಒಂದಿಷ್ಟು ಆವೇಶ ಇಲ್ಲದೆ, ಒಂದಿಷ್ಟು ಭಾವನೆಗಳು ಬದಲಾಗದೆ ಮಾತಾಡೋದಾದ್ರೆ ಮಾತಾಡಿ. ನಮಸ್ಕಾರ ಸರ್, ಎಲ್ಲ ಆತ್ಮ ಬಂಧುಗಳಿಗೆ ಶುಭೋದಯ. ಸರ್ 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 ಮಾತಿನ ಫ್ರೀಕ್ವೆನ್ಸಿ ಎಷ್ಟು ಹದಗೊಳಿಸ್ಕೊಳ್ತಿರೋ ಓಕೆ ಸರ್. ನನಗೆ ಒಂದು ಅನುಭವ ಆಯ್ತು, ಅದೊಂದು ಹೇಳೋಣ ಅಂತ. ಹೇಳಿ ಸರ್. ಧ್ಯಾನದಲ್ಲಿ ಅನುಭವ ಆಯ್ತು. ಇದು ಬಿಹಾರಲ್ಲಿ ಒಂದು ಪತ್ರಿಜಿಯವರ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನಾಯಕನ, ಅದಕ್ಕೆ ಎಲ್ಲರಿಗೂ ಇನ್ವೈಟ್ ಮಾಡಿದ್ರು. ನಾನು ಹೋಗ್ಬೇಕು ಅನ್ಕೊಂಡಿದ್ದೆ, ಆದ್ರೆ ನಮ್ಮ ಹತ್ರ ಆರ್ಥಿಕ ಸ್ಥಿತಿ ಅದರಲ್ಲಿ ಇರ್ಲಿಲ್ಲ. ಧ್ಯಾನದಲ್ಲಿ ಕೂತ್ಕೊಂಡು ನಾನು ಅನ್ಕೊಂಡೆ ಪತ್ರಿಜಿಯವರಿಗೆ, ಸರ್ ನನಗೆ ಹೋಗ್ಲೇಬೇಕು, ಏನೋ ಇದು ಮಾಡಿ ಅಂತ ಹೇಳಿದೆ. 3 ಗಂಟೆ ಮಾಮೂಲಿ 4 ಗಂಟೆ ಕೂತ್ಕೋತೀನಿ ಧ್ಯಾನಕ್ಕೆ. ಧ್ಯಾನದಲ್ಲಿ ಕೂತ್ಕೊಂಡು ಅನ್ಕೊಂಡೆ ನಾನು, ಪತ್ರಿಜಿಯವರೇ ನನ್ಗೆ ಈ ತರ ಇದೆ, ನಾನು ಹೋಗ್ಲೇಬೇಕು, ಅದೇನ್ ಮಾಡ್ತೇವೆ ಮಾಡಿ ಅಂತ. ಹಾಗೆ ಧ್ಯಾನದಲ್ಲಿ ಅನ್ಕೊಂಡೆ ಮಾಸ್ಟರ್. ಆಮೇಲೆ ಬೆಳಗ್ಗೆ 10:00ವರೆಗೆ ಮಾಸ್ಟರ್ ಫೋನ್ ಮಾಡ್ಬಿಟ್ಟು, ಸರ್ ನಿಮ್ ಟಿಕೆಟ್ ಬುಕ್ ಮಾಡಿದ್ದೀನಿ, ಬನ್ನಿ ಸರ್ ಅಂತ ಹೇಳ್ಬಿಟ್ಟು ಹೇಳಿದ್ರು ಸರ್. ಅದೊಂದು ಅನುಭವ ಆಯ್ತು ಈ ಧ್ಯಾನದಿಂದ ಅಂತ. ಎಸ್ ಸರ್, ಕಂಗ್ರ್ಯಾಚುಲೇಷನ್ಸ್. ಸರ್ ಹೇಳ್ಬೇಕು. ಮಾಸ್ಟರ್ಸ್, ಒಂದು ಫ್ರೀಕ್ವೆನ್ಸಿ ಇರುವಾಗ ನಾನು ಈ ಫ್ರೀಕ್ವೆನ್ಸಿಗೆ ಈಗ ಹೇಳೋದು ಆ ರೇಂಜ್ ಅಲ್ಲಿ ಇದೆಯಾ ಅಂತ ಅನ್ಕೊಂಡು ಎಚ್ಚರದಿಂದ ನಾವು ಮಾತಾಡೋದಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ
ಈಗ ಒಮ್ಮೆ ಸರ್ಗೆ ಹೇಳಿದ್ವಿ, ಈವನ್ ಮಾತಾಡುವಾಗ್ಲೂ ಕೂಡ ಸರ್ ಒಂಚೂರು ಹೀಗೆ ಮಾತಾಡಿದ್ವಿ. ಯಾಕೆ ಅಂದ್ರೆ ಮಾಸ್ಟರ್ಸ್, ಏನ್ ಸರ್ ಹಿಂಗೂ ಹೇಳ್ತೀರಾ? ಯಾಕೆ ಅಂದ್ರೆ ಮಾಸ್ಟರ್ಸ್, ನಿಮ್ಮ ಈ ಸಮಶ್ರುತಿಯನ್ನ 24 ಗಂಟೆಯೂ ಕಾಪಾಡಿಕೊಳ್ಳೋದಕ್ಕೆ ಇದು ಒಂದು ಲೆಸನ್ ಆಗಿದೆ. ಎದುರಿಗಿನವರು ಜೋರಾಗಿ ಮಾತಾಡ್ತಾ ಇದ್ರೆ ನೀವು ಕೂಡ ಜೋರಾಗಿ ಮಾತಾಡ್ಬೇಕು ಅಂತ ಏನು ನಿಯಮ ಏನು? ನೀವು ಕೂಲ್ ಆಗಿ ಮಾತಾಡ್ಬೇಕು. ಈ ಹದಗೊಂಡಿರೋ ಸ್ಥಿತಿಯನ್ನ ಕಾಪಾಡಿ. ಈಗ ಯಾವ ಸ್ಥಿತಿಗೆ ಬರ್ತಾ ಇದ್ದೀರಿ ಅಂದ್ರೆ, ಈಗ ಕಪ್ಪು ತುಂಬಿದ ಸ್ಥಿತಿ ಓಕೆ, ಅದಂತೂ ಓಕೆ, ಇದರಲ್ಲಿ ಎರಡು ಮಾತೇ ಇಲ್ಲ. ಈಗ ನೀವು ಯಾವ ಸ್ಥಿತಿಗೆ ಬರ್ತಾ ಇದ್ದೀರಿ ಅಂದ್ರೆ, ಆ ಸರೋವರದಲ್ಲಿ ಒಂದು ತೆರೆಗಳು ಏಳ್ತಾ ಇಲ್ಲ, ಆ ನೀರು ಹಾಗೆ ನಿಶ್ಚಲವಾಗಿ ನಿಂತ್ಕೊಳ್ತಾ ಇದೆ. ಆ ನೀರು ನಿಶ್ಚಲವಾಗಿ ನಿಂತ್ಕೊಂಡ್ರೆ ಅದು ಕನ್ನಡಿಯಂತೆ ಪ್ರತಿಬಿಂಬಿಸುತ್ತದೆ. ದೊಡ್ಡ ಸರೋವರದ ತುಂಬಾ ಒಂದು ಕನ್ನಡಿಯನ್ನ ಹಾಕಿದಂತೆ ಮನಸ್ಸು ಕನ್ನಡಿಯಂತೆ ಆಗುತ್ತದೆ. ಅದಕ್ಕೆ ಇಲ್ಲಿ ಹೆಚ್ಚು ತರಂಗಗಳು ಏಳೋದಕ್ಕೆ ಅವಕಾಶ ಇಲ್ಲದಂತೆ ಅದನ್ನ ಎಚ್ಚರಿಕೆಯಿಂದ ಗಮನಿಸ್ತಾ ಇರಿ. ಮನ ದರ್ಪಣವಾಗುತ್ತದೆ, ಮನಸ್ಸು ದರ್ಪಣವಾಗುತ್ತದೆ. ಓಕೆ, ಈಗ ನಾವು ಈ ಮೂರನ್ನು ಹದಗೊಳಿಸಿಕೊಳ್ತಾ ಇದ್ದೀವಿ ಮಾಸ್ಟರ್ಸ್. ದೇಹವನ್ನು, ಮನವನ್ನು ಮತ್ತು ನಮ್ಮ ಭಾವನೆಗಳನ್ನು. ಹಾಗೆ ಹದಗೊಳಿಸ್ತಾ ಇರಿ ಅಂತ ಹೇಳ್ತಾ, ಮತ್ತೆ ನಾಳೆ ಭೇಟಿಯಾಗೋಣ ಇನ್ನಷ್ಟು ಆಳವಾದ ಧ್ಯಾನ ಸ್ಥಿತಿಯೊಂದಿಗೆ, ಜ್ಞಾನದೊಂದಿಗೆ. ಎಸ್ ಸರ್. ಶಿಶುನಾಳದಲ್ಲಿ ಹೇಳೋದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಇದು ದಿನ ಮರಿತಾ ಇದೆ. ಈಗ ಮಂಡಲ ಧ್ಯಾನ ಮುಗಿದ್ಮೇಲೆ ನಾವು ಹುಬ್ಬಳ್ಳಿಯ ಪಿರಮಿಡ್ ನಲ್ಲಿ ಎಲ್ಲರೂ ಭೌತಿಕವಾಗಿ ಸೇರಿ ಒಂದು ಮಂಡಲಾಕಾರದಲ್ಲಿ ಕುಳಿತು ಭೌತಿಕವಾಗಿ, ಈಗ ಜ್ಯೋತಿ ಸ್ವರೂಪದಲ್ಲಿ ಕುಳಿತು ಧ್ಯಾನ ಮಾಡ್ತಾ ಇದ್ದೀವಿ. ಭೌತಿಕವಾಗಿ ನಾವೆಲ್ಲರೂ ಮಂಡಲಾಕಾರದಲ್ಲಿ ಕುಳಿತು ಧ್ಯಾನ ಮಾಡಿ ಇದಕ್ಕೆ ಒಂದು ಪೂರ್ಣತೆಯ ಒಂದು ಅನುಭವವನ್ನ ಹೊಂದೋಣ ಅಂತ ಒಂದು ಅಪೇಕ್ಷೆ. ಮಂಗಳವಾರ ಸರ್ ಡೇಟ್ ಎಷ್ಟು ಮುಗಿಯೋದು? 14 ಸರ, ನೀವು 9ಕ್ಕೆ ಮುಗಿತೈತಿ, 14ಕ್ಕೆ ಮಾಡೋಣ. ಮಂಗಳವಾರ 9ನೇ ತಾರೀಕು ಮುಗಿಯುತ್ತೆ ಮಾಸ್ಟರ್, ಜುಲೈ 9ಕ್ಕೆ. ಆದ್ರೆ ವರ್ಕಿಂಗ್ ಡೇಸ್ ಇರೋದ್ರಿಂದ ನಾವು 14ನೇ ತಾರೀಕು ರವಿವಾರದ ದಿನ ನಾವು ಹುಬ್ಬಳ್ಳಿ ಪಿರಮಿಡ್ ನಲ್ಲಿ ಸೇರ್ಬಹುದು. ಯಾಕೆ ಮುಂಚೆ ಹೇಳೋದು ಅಂದ್ರೆ, ಸ್ವಲ್ಪ ದೂರದಿಂದ ಬರೋರಿಗೆ ಅಲ್ಲಿ ಇಳ್ಕೊಂಡು ಫ್ರೆಶ್ ಅಪ್ ಆಗೋದಕ್ಕೆ ಒಂದು ಜಾಗ ನೋಡುದು, ಮತ್ತೆ ಎಷ್ಟು ಜನ ಬರ್ತೀರಿ ಅಂತ ಗೊತ್ತಾದ್ರೆ ಅಷ್ಟು ಜನಕ್ಕೆ ಅಲ್ಲಿ ಆಹಾರ ವ್ಯವಸ್ಥೆ ಮಾಡ್ಬೇಕು. ಅದಕ್ಕೆ ನೀವು ಯಾರ್ಯಾರು ಬರೋರಿದ್ದೀರೋ ಆ ಕುಂದಗೋಳ ಸರ್ ನಂಬರ್ಗೆ ಒಂದು ವಾಟ್ಸಪ್ ಮಾಡಿದ್ರೆ ಅಂದಾಜು ಇಷ್ಟು ಜನ ಅಂತ ಒಂದು ಲೆಕ್ಕಕ್ಕೆ ಸಿಗುತ್ತೆ. ಇದು ನಿಮಗೆ ಓಕೆ ಅನ್ಸಿದ್ರೆ ಸರ್ಗೆ ಒಂದು ಮೆಸೇಜ್ ಹಾಕಿ. ಜೊತೆಗೆ ಎಡಿಷನ್ ಬಹಳ ದಿನಗಳಿಂದ ಸುಭಾಷ್ ಓಡುನವರು ಶಿಶುನಾಳ ಶರೀಫರ ಗದ್ದಿಗೆಗೆ ಗುರು ಗೋವಿಂದ ಭಟ್ರ ಜಾಗ ಇದೆ, ಬನ್ನಿ ಅಂತ ಕರಿತಾ ಇದ್ರು. ಅದು ಹಾಗೇ ಮುಂದೆ ಬರ್ತಾ ಇತ್ತು. ಅದು ಈ ಸುಮುಹೂರ್ತೆ ಸಾವಧಾನೆ ಈ ಸಮಯಕ್ಕೆ ಬಂದು ಅದು ರೂಪುಗೊಳ್ಳುತ್ತೆ ಅಂತ ನಾನು ಅನ್ಕೊಂಡಿರ್ಲಿ. ಈಗ ಅನಾಯಾಸ ಈ ಅವಕಾಶ ಬಂದಿದೆ. ಒಂದು ದಿನ ಅದು ಸೆಕೆಂಡ್ ಸ್ಯಾಟರ್ಡೆ, ಆ ಶನಿವಾರ ಅನುಕೂಲ ನೀವು ಮಾಡ್ಕೊಂಡ್ರೆ ಶಿಶುನಾಳ ಶರೀಫರ ಗದ್ದಿಗೆಗೆ ಬರೋದಕ್ಕೆ, ಆ ಕಡೆಯಿಂದ ಬರೋರು ಸಿಗ್ಗಾವಿಗೆ ಇಳಿಬೇಕು,
ಈ ಕಡೆಯಿಂದ ನೀವು ಹುಬ್ಬಳ್ಳಿಯಿಂದ ಮುಂದೆ ಹೋದ್ರೆ ಅಲ್ಲಿ ಶರೀಫರ ಗದ್ದುಗೆಗೆ ನಾವೆಲ್ಲರೂ ಸೇರಬಹುದು. ಇದು ಯಾರಿಗೆ ಅನುಕೂಲವೋ ಅವರಿಗೆ ಆ ಅನುಕೂಲ ಮಾಡಿಕೊಂಡು ಬನ್ನಿ. ಇದು ಬೇಕಿದ್ರೆ ನಿಮ್ಮ ಆಪ್ಷನ್ ಅಂತ ತಿಳ್ಕೊಳ್ಳಿ. ಯಾರ್ಯಾರಿಗೆ ಶರೀಫರು ಗೋವಿಂದ ಭಟ್ರು ಕರೀತಾ ಇದ್ದಾರೋ ಅವ್ರು ಬನ್ನಿ. ಆದ್ರೆ ರವಿವಾರ ನೀವೆಲ್ಲ ಮಂಡಲ ಧ್ಯಾನಿಗಳು ಬಂದು ಭೌತಿಕವಾಗಿ ಮಂಡಲಾಕಾರದಲ್ಲಿ ಕುಳಿತು ಒಂದು ಧ್ಯಾನ ಮಾಡೋಣ 14ನೇ ತಾರೀಕು ಅಂತ ಒಂದು ಅಪೇಕ್ಷೆ. ಇದಿಷ್ಟು ಅನೌನ್ಸ್ಮೆಂಟ್ ಮಾಸ್ಟರ್ಸ್. ಯಾವುದಕ್ಕೂ ಸ್ಪಷ್ಟವಾಗಿ ಸರ್ಗೆ ಒಂದು ಮೆಸೇಜ್ ಹಾಕಿ ಆಮೇಲೆ ಮುಂದಿನ ಕಾರ್ಯಕ್ರಮವನ್ನ ರೂಪಿಸೋದಕ್ಕೆ ಅನುಕೂಲ. ಇದು ಬಹಳ ದಿನದಿಂದ ಹೇಳ್ಬೇಕು ಅಂತ ಇತ್ತು ಮಾಸ್ಟರ್ಸ್. ಆದ್ರೆ ಆ ಮೆಸೇಜ್ ಟೈಮಲ್ಲಿ ಮೆಸೇಜ್ ಮುಗಿದ್ಮೇಲೆ ತನ್ನಷ್ಟಕ್ಕೆ ತಾನೇ ಅದು ಕ್ಲೋಸ್ ಆಗಿ ಬಿಡುವಾಗ ಹಾಗೆ ಉಳ್ಕೊಂಡಿತ್ತು. ಅದಕ್ಕೆ ನಿನ್ನೆ ಸರ್ ಜೊತೆ ಮಾತಾಡಿದಾಗ ಇದನ್ನ ಅವರೇ ಈಗ ನೆನಪು ಮಾಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. 4 ಗಂಟೆಗೆ ಧ್ಯಾನಕ್ಕೆ ಕೂತ್ಕೊಳ್ತಾ ಇದ್ವಿ. ಒಂದ್ ಕೆಲಸ ಮಾಡಿ, ಸ್ವಲ್ಪ ಇನ್ನೊಂಚೂರು ಮಲ್ಗೋವಾಗ ನೀವು 9:30 ಧ್ಯಾನಕ್ಕೆ ಕೂತ್ಕೊಳ್ತಿರಲ್ಲ, ಧ್ಯಾನ ಮುಗಿದ ತಕ್ಷಣ ಅಲ್ಲೇ ನೀವು ಸೀದಾ ನೀವು ಬೇಗ ಮಲಗೋ ಪ್ರಕ್ರಿಯೆ ಇಟ್ಕೊಂಡ್ರೆ ನೀವು ಬೇಗ ಹೇಳೋ ಪ್ರಕ್ರಿಯೆಗೆ ರೆಡಿ ಆಗ್ತೀರಿ. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ 3 ಗಂಟೆಗೆ ಏಳೋ ಅಭ್ಯಾಸ. ಮುಂದೆ ಅದು ಏನಕ್ಕೆ ಉಪಯೋಗ ಆಗುತ್ತೋ ಆಗ್ಲಿ, ಈಗ 3 ಗಂಟೆಗೆ ಏಳೋ ಅಭ್ಯಾಸ. ನಿಧಾನವಾಗಿ ಒತ್ತಾಯ ಮಾಡ್ಬೇಡಿ. ನೀವು ಅದನ್ನ ಏಳೋ ಅಭ್ಯಾಸ ಮಾಡ್ಕೊಂಡು 4 ಗಂಟೆಗೆ ಹದ ತಪ್ಪಿಸ್ಕೊಳ್ಬೇಕು. ಒಂದ್ ಸ್ವಲ್ಪ 10 ನಿಮಿಷ ಹಿಂದೆ ಸರಿತಾ ಹೋಗಿ. ಎಂತೂ ಒಂಚೂರು ಎಕ್ಸರ್ಸೈಸ್ ಮಾಡ್ಕೊಂಡು ನೀವು ರೆಡಿಯಾಗಿ ಬರೋದಕ್ಕೆ ಅನುಕೂಲವೇ ಅಂತ ನೋಡ್ಕೊಳ್ಳಿ, ಇಫ್ ಪಾಸಿಬಲ್. ಯಾಕೆಂದ್ರೆ ಏನ್ ಅನಿಸ್ತಾ ಇದೆ, ಇಂದಿಲ್ಲ ನಾಳೆ 3 ಗಂಟೆ ಧ್ಯಾನಕ್ಕೆ ನಾವು ಹೋಗ್ಬೋದೇನೋ ಅಂತಾನೂ ಅನಿಸ್ತಾ ಇದೆ. ಒಂದು ಫೀಲಿಂಗ್ ಅದು. ಬಟ್ ಈಗಲೂ ಕೂಡ 4 ಗಂಟೆಯಿಂದ ಅದ್ಭುತವಾಗಿದ್ದೀವಿ. ಆದ್ರೆ ಅನುಕೂಲ. ಒಂಚೂರು ಅರ್ಧ ಗಂಟೆ, 15 ನಿಮಿಷ, 20 ನಿಮಿಷನಾದ್ರೂ ಈಗ ಒಂದು 10-15 ನಿಮಿಷ ಆದ್ರೂ ಹೇಳ್ತೀನಿ. ಅಟ್ಲೀಸ್ಟ್ ಅರ್ಧ ಗಂಟೆಗಾದ್ರೂ ಬನ್ನಿ, ನೋಡೋಣ ಅದು ಎಲ್ಲಿಗೆ ತಗೊಂಡೋಗುತ್ತೆ. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾಳೆ ಭೇಟಿಯಾಗೋಣ ಇನ್ನಷ್ಟು ಆಳವಾದ ಜ್ಞಾನಸ್ಥಿತಿಯೊಂದಿಗೆ, ಜ್ಞಾನದೊಂದಿಗೆ, ಕೃತಜ್ಞತೆಯೊಂದಿಗೆ, ಅಹೋಭಾವದೊಂದಿಗೆ, ಆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಪರಂಜ್ಯೋತಿಯೊಂದಿಗೆ ಸಮಶ್ರುತಿಗೊಳ್ಳುವ ಅದ್ಭುತ ಪ್ರಕ್ರಿಯೆಯೊಂದಿಗೆ. ಥ್ಯಾಂಕ್ ಯು ಥ್ಯಾಂಕ್ ಯು.